ಇದದ್ ಯಾವ ಲೋಕದಿಂದನೇ ಲಾಸ್ಟ್ ಬಸ್ನಾಗ ಬಂದು ಮಾರಿಗುಡಿಯಲ್ಲಿ ಇಳ್ಕೊಂಡಂಗ ಅವಳೆ. ಜೇಕ ನಮ್ ಸೀನನ್ನ ಇವಳು ನಿಜವಾಗ್ಲೂ ಒಪ್ಕೊಂಡವಳ? ಹುಡುಗಿನೂ ಒಪ್ಕೊಂಡವಳೆ, ಅವ್ರ ಮನೆಯವರು ಒಪ್ಕೊಂಡವ್ರೆ, ಅವ್ರ ವಂಶದವ್ರು ಒಪ್ಕೊಂಡವ್ರೆ. ಈಗ ನೀವು ಒಪ್ಕೊಳ್ಳೋದು ಬಾಕಿ ಅಷ್ಟೇ. ನಾನಂತೂ ಒಪ್ಕೊಂಡ್ಬಿಟ್ಟಿದ್ದೀನಿ. ನನ್ ಗಂಡನ್ ಮಕ ನೋಡ್ರಿ, ಮಗಂಗೆ ಇಂಥ ಹುಡುಗಿ ಸಿಕ್ಕವಳೆ ಅಂತ ಮಕ ಹೆಂಗ್ ಹೊರಡ್ಬಿಟ್ಟೈತೆ. ಅರಳಲ್ವೇನೆ, ಒಳ್ಳೆ ಮಹಾಲಕ್ಷ್ಮಿ ದಂಗಿದ್ದಾಳೆ. ನನ್ನ ಮಗ ಇಲ್ಲಿ ಕರಿಯ ಅವನ್ನ. ಒಂದ್ ನಿಮಿಷ ಇರು, ನಾನೇ ಕರಿತೀನಿ. ಸೀನಾ, ಎಲ್ಲಿದ್ಯಾ ಮಗನೇ? ಬಾರೋ ಬೇಗ. ಏನು ನಮ್ಮಪ್ಪ ಈ ಲೆವೆಲ್ ಕರಿತಾವನಲ್ಲ, ಏನೋ ಸ್ಕೆಚ್ ಆಗ್ತಾವನಲ್ಲ. ಜೋಡಿ ಹೆಂಗೈತೆ ಗೊತ್ತಿಲ್ಲ, ನನ್ ದೃಷ್ಟಿನೇ ಬೀಳುತ್ತೆ. ಸೀನಾ, ಎಲ್ಲ ಫೈನಲ್ ಆಗೈತೆ. ನಮ್ಮ ಅಕ್ಕನೇ ಹುಡುಗಿನ ಹುಡುಕಿ ಮದುವೆ ಮಾಡಿಸ್ತಾ ಇರೋದು. ಗಾಂಚಲಿ ಮಾಡಂಗಿಲ್ಲ ಅಲ್ವೇನಕ್ಕ? ಹ್ಞೂ, ಮತ್ತೆ ಅವ್ರಿಗೆಲ್ಲ ಒಪ್ಪಿಗೆ ಆಗೈತೆ. ಜಾತಕ ಕೂಡ ಚೆನ್ನಾಗಿ ಕೂಡ್ ಬಂದೈತೆ. ನೀವ್ ಯಾವಾಗ ಹೇಳ್ತಿರೋ ಆ ದಿನನೇ ಹುಡುಗಿ ಮನೆಗೆ ಹೋಯ್ತಾ ಇರೋದು. ಅಲ್ಲಿಂದ ವಾಪಸ್ ಬರುವಾಗ ಮದ್ವೆ ತಾರೀಖ್ನ ಗುರ್ತು ಮಾಡ್ಕೊಂಡ್ ಬರೋದೆ. ಲೀಲಾ, ಇದೇ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ಹೋಗಿ ಎಲ್ರಿಗೂ ಸಕ್ಕರೆ ತಗೋಬಾ. ಹೇಳ್ರಿ ಮಾದು ಕೊಡ್ಲಾ? ನೀನ್ ಹಂಗೆ ನೋಡ್ತಾನೆ ಇದ್ರೆ ದೃಷ್ಟಿಯಾಗಿ ಫೋನೇ ಹೊಡೆದೈತದೆ. ಕೊಡ್ಕೊಡು. ಮಾತು ಕೇಳಪ್ಪ ಹೊಸಿ. ಇಲ್ಲ ನೀನು ಇವರಿಬ್ರು ಸಂದಾಗಿಲ್ಲ ಅನ್ನಕ್ಕೆ ಯಾವ ಸಾಕ್ಷಿನೂ ಸಿಕ್ಕಿಲ್ಲ. ಹಂಗಾರೆ ನನ್ನ ಅನುಮಾನ ಸುಳ್ಳಾಯ್ತು. ದೇವ್ರ ದೊಡ್ಡನು, ಹೆಂಗೋ ನಮ್ಮ ಮಾವ ಪಾರು ಸಂದಾಗಿದ್ರೆ ಸಾಕು. ಅಯ್ಯಯ್ಯೋ, ಇವ್ರು ಬೇರೆ ಬಂದ್ರಲ್ಲಪ್ಪ, ಇವಾಗ ಏನ್ ಮಾಡ್ಲಿ? ಇವ್ರು ಬೇರೆ ಬತ್ತವ್ರಲ್ಲ, ಏನ್ ಮಾಡೋದು? ಎಲ್ಲಿ ಬಚ್ಚಿಟ್ಕೊಳ್ಳೋದಪ್ಪ? ಅಯ್ಯೋಯ್ಯೋ, ಹೊಸ್ದಾಗಿ ಮದುವೆ ಆಗಿರೋ ಗಂಡ ಹೆಂಡ್ತಿರ್ ರೂಮಲ್ಲಿರುವಾಗ ನಾನಿರಂಗಾಗೋಯ್ತಲ್ಲಪ್ಪ. ಇವರಿಬ್ರು ಒಟ್ಟೊಟ್ಟಿಗೆ ಈ ಕಣ್ಣಲ್ಲಿ ನೋಡಂಗಾಗೋಯ್ತಲ್ಲ, ಏನ್ ಮಾಡ್ಲಿ? ಗುಡ್ ನೈಟ್. ಮಾವ, ಮದುವೆ ಆದಾಗಿಂದ ನೀನ್ ಕೆಳಗೆ ಮಲಗ್ತಿದ್ಯಾ? ನಾನು ಈ ಮನೆ ಯಜಮಾನ, ನಾನ್ಯಾಕೆ ಮೇಲ್ ಮಲಗಬಾರ್ದು ಅಂತ ನಿಂಗೆ ಒಂದ್ಸಲನೂ ಅನ್ಸಿಲ್ವಾ? ಪಾರು, ಇಡೀ ಜಗತ್ಗಿರೋದು ಒಬ್ಬನೇ ಒಬ್ಬ ಯಜಮಾನ, ಅವನು ಮೇಲವನೇ. ಅಂಥದ್ರಾಗೆ ನಾನು ನೀನು ಯಾವ ಲೆಕ್ಕ ಹೇಳು? ನಾವಿಬ್ರು ಈ ಕ್ವಾಣೆನಾಗ ಮಲ್ಕತಿರೋದೇ ನನ್ನ ತಂಗಿರಿಗೆ ಅನುಮಾನ ಬರ್ಬೋದು ಅಂತ. ಇಲ್ಲ ಅಂದಿದ್ರೆ ನಾನು ಹೋಗಿ ನಡ್ಮನೇಲೆ ಮಲ್ಕತಿದ್ದೆ. ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ, ಸುಮ್ಕೆ ಮಲ್ಕ. ಹಂಗಿದ್ರೆ ನನ್ನ ಮಾವ ಪಾರು ಮಧ್ಯೆ ಪಿರುತಿ ಇಲ್ವಾ? ಅಯ್ಯೋ ದೇವ್ರೆ. ಪಾರು, ಮಾದಪ್ಪಣ್ಣ ಫೋನ್ ಮಾಡ್ತಾ ಇದ್ದಾರೆ, ನಾವು ಮಾತಾಡ್ಬಿಟ್ಟು ಬರ್ಲಾ? ಮಾದಪ್ಪಣ್ಣನೇನಾ? ಏ ಪಾರು, ಮಾದಪ್ಪಣ್ಣನೇ ಪಾರು. ಬೇಕಾದ್ರೆ ನೋಡು, ನೀನೇ ತಗ ಮಾತಾಡು. ಆಯ್ತು, ಬೇಡ, ಹೋಗ್ಬಾ. ಅಯ್ಯೋ, ರಾಣಿ ಹಾಲಿಗೆ ಎಪ್ಪಾಕ ಕೇಳಿದ್ಲು, ಮರ್ತೇ ಹೋಯ್ತು. ಕೋಣಲ್ಲಿ ಇವಳೇನ್ ಮಾಡ್ತಿದ್ಲು? ಅಯ್ಯೋ ನಂಜುಂಡೇಶ್ವರ,
ರಾಣಿ ನಮ್ಮ ಮಾವ ಇಲ್ಲೈತೆ ನಿಮ್ಮ ಅದಕ್ಕೆ ಅಲ್ಲವ್ರೆ ಏನು ಆಗೇ ಇಲ್ಲ ನಾನು ಮಾತಾಡ್ಲಾ ಅವ್ರು ಬಿದ್ದು ಎಡ್ವಟ್ ಮಾಡಬೇಡ ಸರಿ ರಾಣಿ ತಂಗಿರಲ್ಲ ಹೋದ್ರೇನವ ಎಲ್ರು ಆಗ್ಲೇ ಹೋದ್ರು ಅಂಬಾ ತಿಂಡಿ ಮಾಡ್ಬಾ ತಿಂಡಿ ಬೇಡ ಕಣವ ನಂಗೆ ಹೊಸ ಅರ್ಜೆಂಟ್ ಕೆಲಸದೆ ಮುಗಿಸ್ಕೊ ಬಂದ್ಬಿಡ್ತೀನಿ ಬಾವಾ ತಿಂಡಿ ತಿನ್ಕೊಂಡೇ ಹೋಗ್ಬೇಕು ಕೆಲಸ ಏನೇ ಇರ್ಲಿ ಹಸ್ಕೊಂಡು ಹೋಗ್ಬಾರ್ದು ಬಾ ಒಟ್ಟಿಗೆ ತಿಂಡಿ ತಿನ್ನೋಣ ನೀನಿನ್ನ ತಿಂಡಿ ಮಾಡಿಲ್ವಾ ಪ್ರೀತಿ ಮಾಡೋ ಹೆಂಡ್ತಿರು ಗಂಡನ್ ಬಿಟ್ಟು ಯಾವತ್ತೂ ಊಟ ತಿಂಡಿ ಮಾಡಲ್ಲ ಗೊತ್ತಾ ಅಯ್ಯೋ ಮಾವ ಏನದು ಗುಂಡಿ ಕಿತ್ತೋಗೈತೆ ಹೂಕಂಡ್ ಮಂಜಿ ನಾನೇ ನೋಡ್ದೆ ಪರವಾಗಿಲ್ಲ ಹೊಸ ಅರ್ಜೆಂಟ್ ಕೆಲಸದೆ ಸಂಜೆ ಬಂದ್ ಹಾಕತ್ತೀನಿ ಸುಮ್ಕಿರಣ ನೀನು ಹಂಗೆಲ್ಲ ಗುಂಡಿ ಕಿತ್ತೋಗಿರ ಅಂಗಿನ ಹಾಕೊಂಡು ಹೋಗ್ಬಾರ್ದು ಚಂದ ಕಾಣಕ್ಕಿಲ್ಲ ಅದು ಬರೀ ನಮ್ ರವಿ ಮಾಮಂಗ್ ಮಾತ್ರ ಚೆನ್ನಾಗ್ ಕಾಣೋದು ಮಾವ ಬೇರೆ ಶರ್ಟ್ ಹಾಕೊಂಡು ಹೋಗಷ್ಟೇ ಏ ಇಲ್ಲ ಪಾರು ಹೊಸ ಮುಖ್ಯವಾದ ಕೆಲಸ ಅದೇ ಅದು ಅಲ್ದೆ ಇದು ನನ್ನ ಅದೃಷ್ಟ ನಂಗೆ ಅದಕ್ಕೆ ಪರವಾಗಿಲ್ಲ ನಂಗೆ ಹೋಗ್ಬಿಡ್ತೀನಿ ಏನೂ ಹಾಕಿಲ್ಲ ಏ ಮಾವ ಹಂಗೆಲ್ಲ ಬಿಡ್ಬಾರ್ದು ಇರು ನಾನೇ ಏನಾರ ವ್ಯವಸ್ಥೆ ಮಾಡ್ತೀನಿ ರಾಣಿ ಹೋಗ್ಬಿಟ್ಟು ಸೂಜಿನುವೆ ದಾರ್ದುಂಡೆನು ತಕ್ಕ ಬಂದ್ಬಿಡು ಹಾ ತತ್ತೀನಿ ಮಂಜಿ ತಕ್ಕ ಕೊಡು ವಾ ದಾರನು ಪೋಣಿಸ್ಬಿಟ್ಟಿದಿ ಯಾಡ ಬಿಡು ಮಂಜಿ ಹಿಂಗೆ ಯಾಕೆ ಸುಮ್ಕೆ ಕಷ್ಟ ಮಾಮ ಸುಮ್ಕಿರು ನಿನ್ ಮಿಸ್ಸದಲ್ಲಿ ಕಷ್ಟಪಷ್ಟ ಏನೂ ಇಲ್ಲ ಎಲ್ಲ ಇಷ್ಟನೇ ನೀನೊಳೆ ಮಂಜಿ ಯಾವಾಗ್ಲೂ ತಮಾಷೆ ಮಾಡ್ಕೊಂಡು